ದೈನಂದಿನ ಯುದ್ಧಕ್ಕೆ ಭಗವದ್ಗೀತೆಯ ಪಾಠಗಳು. ಫಲಾಫಲಗಳ ಚಿಂತೆ ಬಿಡು, ಪ್ರಾಮಾಣಿಕ ಪ್ರಯತ್ನ ಮಾಡು. ಸವಾಲುಗಳು ಎದುರಾದಾಗ ಹೇಡಿಯಂತೆ ಆಗಬೇಡ, ಧೈರ್ಯದಿಂದ ಎದುರಿಸು. ಸಾವಿಗೆ ಹೆದರಬೇಡ, ಯಾಕೆಂದ್ರೆ ನೀನು ದೇಹವಲ್ಲ ಆತ್ಮ. ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಬದುಕಿನಲ್ಲಿ ವ್ಯತಿರಿಕ್ತ ಸಂದರ್ಭಗಳು ಬರುವುದು ಸಹಜ, ಅವುಗಳನ್ನು ಧೈರ್ಯದಿಂದ ಎದುರಿಸು. ಕೆಟ್ಟ ನೆನಪುಗಳು ನಿರ್ಜೀವ ವಸ್ತುವಿದ್ದಂತೆ, ಹೊತ್ತು ತಿರುಗಿದಷ್ಟು ಭಾರ, ಅವುಗಳನ್ನು ಸುಟ್ಟು ಬಿಡಬೇಕು. ಕೃಷ್ಣನ 2 ಮಾತುಗಳು ಮುಂಜಾನೆಯನ್ನು ಹೊಸ ಭರವಸೆಯೊಂದಿಗೆ ಪ್ರಾರಂಭಿಸಲು ಸ್ಫೂರ್ತಿ ತುಂಬುತ್ತೆ. ನೀನು ಯಾವತ್ತೂ ಒಂಟಿಯಲ್ಲ, ನಿನ್ನ ಜೊತೆಯಲ್ಲಿ ನಾನಿರುವೆ. ಈ ಕ್ಷಣದ ನೋವು, ಈ ಕ್ಷಣದ ಅಂತ್ಯವು ಶಾಶ್ವತವಲ್ಲ. ಎಲ್ಲ ಬಿದುರುಗಳು ಕೊಳಲುಗಳಾಗುವುದಿಲ್ಲ. ಕೆಲವರಿಗೆ ದೋಣಿಗಳಾಗುತ್ತೆ, ಕೆಲವರಿಗೆ ಏಣಿಗಳಾಗುತ್ತೆ, ಕೆಲವರಿಗೆ ಮನೆಗಳಾಗುತ್ತೆ. ಹಾಗೆಯೇ ಜೀವನ ಅಲ್ವಾ. ನಾವು ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ನಮ್ಮ ಆತ್ಮ ಸಾಕ್ಷಿಗೆ ಒಳ್ಳೆಯವರಾಗಿದ್ರೆ ಸಾಕು. ಯಾವ ವ್ಯಕ್ತಿಯು ಅವನ ಜೀವನದಲ್ಲಿ ಕೆಟ್ಟ ದಿನಗಳನ್ನು ನೋಡಿರುತ್ತಾನೋ ಅವನು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ, ಒಳ್ಳೆಯದನ್ನೇ ಬಯಸುತ್ತಾನೆ. ಸಾಧ್ಯ ಮತ್ತು ಅಸಾಧ್ಯದ ನಡುವಿನ ಏಕೈಕ ವ್ಯತ್ಯಾಸವೆಂದರೆ ನೀವು ನಂಬಿದ್ರೆ ಏನೂ ಸಾಧ್ಯವಿಲ್ಲ ಮತ್ತು ನೀವು ನಿರ್ಧರಿಸಿದ್ರೆ ಯಾವುದೂ ಅಸಾಧ್ಯವಲ್ಲ. ದ್ವೇಷ ಎಂಬುದು ಒಂದು ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರೆಸಿದಷ್ಟು ನಿಮ್ಮ ಹೆಗಲ ಮೇಲೆ ಇರುತ್ತೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಭಾರ ಹೊತ್ತೇ ಇರುತ್ತೀರಿ. ಅದನ್ನು ಸ್ವಲ್ಪ ಕೆಳಗೆ ಇಳಿಸಿ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲರನ್ನು ಪ್ರೀತಿಸು, ಕೆಲವರನ್ನು ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಕೋಪದಲ್ಲಿ ಯಾರಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಹೋಗಿಬಿಡಬಹುದು, ಆದರೆ ಆಡಿದ ಮಾತುಗಳು ಹಾಗೇ ಉಳಿಯುತ್ತೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಇಲ್ಲಿಯವರೆಗೂ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದೀಯ, ಇನ್ನು ಮುಂದೆಯೂ ಎದುರಿಸುವ ತಾಕತ್ತು ನಿನ್ನಲ್ಲಿ ಇದೆ. ಜೀವನದಲ್ಲಿ ಯಾವತ್ತಾದರೂ ಸೋತಿನೆಂದು ಅನಿಸಿದಲ್ಲಿ, ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ, ಅಲ್ಲೊಂದು ಬೆಳಕು ಕಾಣುವುದು. ನೀವು ಕಳೆದುಕೊಂಡಿರುವ ಬಗ್ಗೆ ಯೋಚಿಸಿ ದುಃಖ ಪಡುವಾಗಲೇ ಭಗವಂತನು ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾದದ್ದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ, ಅವನ ಮೇಲೆ ನಂಬಿಕೆ ಇರಲಿ. ಕೆಟ್ಟ ಘಟನೆಗಳು ಯಾವಾಗಲೂ ಅಂತ್ಯವನ್ನೇ ಅರ್ಥೈಸೋದಿಲ್ಲ, ಕೆಲವೊಮ್ಮೆ ಜೀವನದ ಹೊಸ ಆರಂಭವನ್ನು ಸೂಚಿಸುತ್ತೆ. ನಾನು ಯಾರಿಗೂ ಬೇಡವಾದೆ ಎಂದು ಅಳಬೇಡ, ಒಂಟಿಯಾದೆ ಎಂದು ಕೊರಗಬೇಡ. ನೀನು ಎಲ್ಲರಿಗೂ ಬೇಕಾದ ಸಮಯ ಬಂದೇ ಬರುತ್ತೆ, ಆಗ ಎಲ್ಲರಿಗೂ ನಿನ್ನ ಬೆಲೆ ಗೊತ್ತಾಗುತ್ತೆ. ಕೆಟ್ಟ ದಿನಗಳು ಶಾಶ್ವತವಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ. ಭಯಪಡಬೇಡ. ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗುತ್ತೆ. ನಾವು ಏನು ಹೇಳುತ್ತೇವೆ ಅನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಅನ್ನುವುದೇ ಮುಖ್ಯ. ಮನಸ್ಸು ಪರಿಶುದ್ಧವಾಗಿದ್ದಾಗ ಮಾತ್ರ ಭಗವಂತ ಬಂದು ನೆಲೆಸುತ್ತಾನೆ. ಕಾಮ, ಕ್ರೋಧ, ಕೋಪ ತುಂಬಿದ ಮನಸ್ಸು ಭಗವಂತನ ಆರಾಧನೆಗೆ ಉಪಯೋಗಕ್ಕೆ ಬರೋದಿಲ್ಲ. ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡು ಯಾರಲ್ಲಿ ಇರುತ್ತೋ ಯಾವ ಪ್ರೀತಿನೂ ಅಲ್ಲಿ ಸೋಲೋದಿಲ್ಲ, ಯಾವ ಸಂಬಂಧವೂ ಸಾಯೋದಿಲ್ಲ. ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸು, ಮರವಾಗಿ ಬೆಳೆದು ನಿಲ್ಲು, ಆಗ ಅವರೇ ನಿನ್ನ ನೆರಳು ಬಯಸಿ ಬರುತ್ತಾರೆ. ತನ್ನ ಮನಸ್ಸು ಮತ್ತು ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿ ತನ್ನ ಜೀವನವನ್ನು ಎಂದಿಗೂ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಮನಸ್ಸಿನ ಸಂತೃಪ್ತಿಗೋಸ್ಕರ ಆದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು. ಜನರು ಅದನ್ನು ಗುರುತಿಸುತ್ತಾರೋ ಇಲ್ಲವೋ ಎಂಬುದರ ಕಡೆ ಗಮನ ಕೊಡಬಾರದು. ಯಾಕೆಂದರೆ ಜನರು ದೇವರಲ್ಲೂ ದೋಷವನ್ನು ಹುಡುಕುತ್ತಾರೆ, ಇನ್ನು ಮನುಷ್ಯರು ಯಾವ ಲೆಕ್ಕ. ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರ ಅದನ್ನು ಗುಣಪಡಿಸಲು ಸಾಧ್ಯ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದ ಸತ್ಯ ದೇವರಿಗೆ ತಿಳಿದಿರುತ್ತೆ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಗೆ ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ. ನಿಮ್ಮದಲ್ಲದವರ ಮೇಲೆ ಎಂದಿಗೂ ಹಕ್ಕುಗಳನ್ನು ಪಡೆಯಬೇಡಿ ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ದುಃಖವನ್ನು ವ್ಯಕ್ತಪಡಿಸಬೇಡಿ. ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಸಾಧ್ಯ. ಒಳ್ಳೆಯ ದಿನಗಳು ಬದುಕಲ್ಲಿ ಬರಬೇಕೆಂದ್ರೆ ಸ್ವಲ್ಪ ದಿನ ಕೆಟ್ಟ ದಿನಗಳ ಜೊತೆ ಕಳೆಯಲೇಬೇಕು.
ಸಮಯ ಬದಲಾಗಲಿ ಎಂದು ಕಾಯಬೇಡ, ಮೊದಲು ನೀನು ಬದಲಾಗು. ಯಾಕೆಂದ್ರೆ ನೀನು ನಂಬಿದವರೇ ಬದಲಾಗಿ ಪಾಠ ಕಲಿಸಿದ್ದಾರೆ ಅನ್ನೋದು ಮರೆಯಬೇಡ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸಿಯೇ ಕಲಿಸುತ್ತೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ, ಕೋಪದಲ್ಲಿ ಮಾತನಾಡುವವರೆಲ್ಲ ಕೆಟ್ಟವರಲ್ಲ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದ ಸತ್ಯ ದೇವರಿಗೆ ತಿಳಿದಿರುತ್ತೆ. ಅಟ್ಟಕ್ಕೇರಿಸಿ ಅರ್ಧ ದಾರಿಯಲ್ಲಿ ಕೈ ಬಿಡುವ ಕುಬೇರನ ಸ್ನೇಹಕ್ಕಿಂತ ತಪ್ಪುಗಳನ್ನು ಅರ್ಥೈಸಿ ತಿದ್ದುವ ಕುಚೇಲನ ಸ್ನೇಹವೇ ಸಾಕು. ನಟನೆಯ ಬದುಕು ತುಂಬಾ ದಿನ ಉಳಿಯೋದಿಲ್ಲ. ನಟನೆಯ ಬದುಕು ಮನುಷ್ಯರನ್ನು ಮೆಚ್ಚಿಸಬಹುದೇ ವಿನಃ ಭಗವಂತನನ್ನಲ್ಲ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಭಗವಂತ ನಮಗೆ ವಹಿಸಿದ ಕೆಲಸವನ್ನು ಆತನೇ ನಮ್ಮ ಕೈಯಿಂದ ಮಾಡಿಸಿದ. ಇದು ಅವನಿಗರ್ಪಿತವಾಗಲಿ, ಅವನ ಪೂಜೆಯಾಗಲಿ. ಏನು ಫಲ ಬಂತೋ ಅದು ಭಗವಂತನ ಪ್ರಸಾದ. ಈ ಸಂಕಲ್ಪವನ್ನಿಟ್ಟು ಕಾರ್ಯನಿರ್ವಹಿಸಿದಾಗ ಏನೇ ಆದರೂ ಅದರ ಹೊಣೆಯನ್ನು ಭಗವಂತ ಹೊರುತ್ತಾನೆ. ಇದಕ್ಕಿಂತ ದೊಡ್ಡ ಪೂಜೆ ಯಾವುದೂ ಇಲ್ಲ. ಇದು ಗೀತೆ ಮೂಲಕ ಕೃಷ್ಣ ನಮಗೆ ಕೊಟ್ಟ ಜೀವನದ ಸಂದೇಶ. ಜೀವನದಲ್ಲಿ ಎಂದಿಗೂ ನಾಶವಾಗದ ಸಂಪತ್ತು ಜ್ಞಾನ. ಜ್ಞಾನ ಎಂದರೆ ಭಗವದ್ಗೀತೆ. ಅದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಇರುತ್ತೆ. ಆದರೂ ನಾವು ಅದನ್ನು ಲೆಕ್ಕಿಸದೆ ನಮ್ಮನ್ನು ವಿನಾಶದತ್ತ ಕೊಂಡೊಯ್ಯುವ ಧನ ಒಡವೆಗಳ ಹಿಂದೆ ಓಡುತ್ತಿದ್ದೇವೆ. ಇದು ನಮ್ಮ ದುರಾದೃಷ್ಟ. ಆಧ್ಯಾತ್ಮ ಸಾಧನೆಯಲ್ಲಿ ನಮ್ಮ ಮನಸ್ಸು ಯಾವತ್ತೂ ಕೂಡ ಕೆಟ್ಟದನ್ನು ಯೋಚಿಸಬಾರದು. ಶುದ್ಧವಾದ ಬುದ್ಧಿ ನಮ್ಮದಾಗಿರಬೇಕು. ಮನಸ್ಸನ್ನು ಬಹಳ ಧೈರ್ಯದಿಂದ ನಿಯಂತ್ರಿಸಿ ಅಸಾಧಾರಣ ಸಾಹಸದಿಂದ ಎಲ್ಲ ಕೆಟ್ಟ ವಿಚಾರವನ್ನು ಮನಸ್ಸಿನಿಂದ ಹೊಡೆದೋಡಿಸಬೇಕು. ಇಂದ್ರಿಯಗಳು ಮನಸ್ಸನ್ನು ಕದಡುವ ಸಾಧನಗಳು. ಆದ್ದರಿಂದ ಕೇಳುವ, ನೋಡುವ, ಮುಟ್ಟುವ, ಮೂಸುವ ಮತ್ತು ತಿನ್ನುವ ಚಪಲವನ್ನು ಮೊದಲು ಬಿಡಬೇಕು. ಮಗುವಿನಂತೆ ರಾಗದ್ವೇಷವಿಲ್ಲದೆ ನಿರ್ಮಲ ಮನಸ್ಸಿನಿಂದಿರಬೇಕು. ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಆಗಿಯೇ ಆಗುತ್ತೆ. ಯಾರ ಹಣೆಬರಹವನ್ನು ಯಾರೂ ಬದಲಾಯಿಸಲಾರರು. ಆದರೆ ನಡೆಯುವ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು. ಹಕ್ಕಿಲ್ಲದಿದ್ರೂ ಪಡೆದುಕೊಳ್ಳುವ ಮನಸ್ಸಾದ್ರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತೆ. ಹಕ್ಕಿದ್ರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದ್ರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತೆ. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೀಗಿರುತ್ತೆ: ನನಗೆ ಬಂದಂತಹ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂತಹ ಸುಖ, ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ. ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು. ಜನರು ಅದನ್ನು ಗುರುತಿಸುತ್ತಾರೋ ಇಲ್ಲವೋ ಎಂಬುವುದರ ಕಡೆ ಗಮನ ಕೊಡಬಾರದು. ಯಾಕೆಂದರೆ ಜನರು ದೇವರಲ್ಲೂ ಸಹ ದೋಷವನ್ನು ಹುಡುಕುತ್ತಾರೆ. ಇನ್ನು ಮಾನವರು ಯಾವ ಲೆಕ್ಕ? ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ. ಯಾರು ಕೊಟ್ಟಿದ್ದನ್ನು ತಿನ್ನೋದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಬದುಕು ಎಂಬುವುದು ಕೊಳಲು ಇದ್ದಂತೆ ಅನೇಕ ರಂಧ್ರಗಳಲ್ಲಿ ಖಾಲಿ ಭಾವಗಳೇ ತುಂಬಿರುತ್ತೆ. ಯಾವಾಗ ಅದನ್ನು ಜಾಣ್ಮೆಯಿಂದ ಬಳಸಲು ಆರಂಭಿಸುತ್ತೇವೋ ಆಗ ಮಧುರ ಸಂಗೀತ ಹೊರಹೊಮ್ಮುತ್ತದೆ.